ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತು ಡಬಲ್ ಶಾಕ್ ಎದುರಾಗುತ್ತಾ ದರ್ಶನ್ಗೆ ಅನ್ನೋ ಕುತೂಹಲ. ಡಿಂಬು ಹೆಚ್ಚುವರಿ ಹೊದಿಕೆ ಭಾಗ್ಯ ಸಿಗುತ್ತಾ ಇಲ್ವಾ ಒಂದ್ ಕಡೆ, ಇನ್ನೊಂದ್ ಕಡೆ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗೋ ಪರಿಸ್ಥಿತಿ ಬರುತ್ತಾ ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗತ್ತೆ. ಈ ಸ್ಪೆಷಲ್ ಪ್ರಾವಿಷನ್ಗಳು ವಿಐಪಿ ಟ್ರೀಟ್ಮೆಂಟ್ಗಳ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಖಡಕ್ ಆದ ಮಾತುಗಳನ್ನೇ ಆಡಿದೆ. ಹೀಗಾಗಿ ಎಲ್ರಿಗೂ ಒಂದ್ ದಿಂಬು ಒಂದ್ ಹೊದಿಗೆ ಅಂದ್ರೆ ದರ್ಶನ್ಗೂ ಒಂದ್ ದಿಂಬು ಒಂದ್ ಹೊದಿಗೆ. ಅದ್ರಲ್ಲಿ ತಿಗಣೆ ಇದ್ರೂ ಸಹಿಸ್ಕೊಳ್ಬೇಕು, ಅದು ಹರಿದೋಗಿದ್ರು ಸಹಿಸ್ಕೊಳ್ಬೇಕು. ಈಗ ಪ್ರತ್ಯೇಕವಾಗಿ ಒಂದು ಹೊತ್ತಿಗೆ ಬೇಕು, ಒಂದು ದಿಂಬು ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್. ಆದ್ರೆ ಇದನ್ನ ಪುರಸ್ಕರಿಸುತ್ತಾ ಕೆಳ ಹಂತದ ನ್ಯಾಯಾಲಯ? ಇದನ್ನ ಕೊಟ್ರೆ ವಿಐಪಿ ಟ್ರೀಟ್ಮೆಂಟ್ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತಾ ಗೊತ್ತಿಲ್ಲ. ಹೀಗಾಗಿ ಕೇಳಿರುವ ಹೊದಿಕೆ ದಿಂಬನ್ನ ಕೊಡುತ್ತಾ ಇಲ್ವಾ, ಬೆಂಗಳೂರಿನಲ್ಲೇ ಇರ್ಲಿಕ್ಕೆ ಬಿಡುತ್ತಾ ಇಲ್ವಾ ಕೋರ್ಟ್ ಅನ್ನೋದು ದರ್ಶನ್ ಇವತ್ತಿನ ಟೆನ್ಷನ್ಗೆ ಕಾರಣ ಆಗಿರೋದು. ಡೀಟೇಲ್ಸ್ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಇದ್ರು. ಶ್ರೀಪಾದ್, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹಾಡು ಹೇಳ್ತಾ ಇದ್ದ ದರ್ಶನ್ ಅವರು ಈಗ ಜೈಲಿನಲ್ಲಿ ದಿಂಬು ಹೊದಿಕೆಗಾಗಿ ಪರದಾಡುವ ಪರಿಸ್ಥಿತಿ. ಅದ್ರ ಬಗ್ಗೆ ವಿಚಾರಣೆ ನಡಿಬೇಕಾಗಿತ್ತು, ಆದ್ರೆ ಅದನ್ನು ಮುಂದೂಡಿದೆ ಕೋರ್ಟ್. ಸ್ಮಿತಾ, ಈಗಲೂ ಅದೇ ಹಾಡನ್ನ ಹಾಡ್ತಾ ಇದ್ದಾರೆ ಅವರು, ಇದ್ರೆ ನೆಮ್ಮದಿ ಆಗಿರ್ಬೇಕು ಆದ್ರೆ ಜೈಲಲ್ಲಿ ಅಂತ ಹೇಳಿ. ಸೊ ದರ್ಶನ್ ಈಗ ನಾನು ಬಳ್ಳಾರಿಗೆ ಹೋಗೋದಾ ಅಥವಾ ಪರಪ್ಪನ ಅಗ್ರಹಾರದಲ್ಲೇ ಇರೋದಾ, ಇದ್ರೆ ಇಲ್ಲಿ ಹಾಸಿಗೆ ದಿಂಬಿನ ವ್ಯವಸ್ಥೆ ಆಗುತ್ತಾ, ಈ ಚಿಂತೆಯಲ್ಲೇ ಮುಳುಗಿರುವಂತಹ ಪರಿಸ್ಥಿತಿ ಒಂದ್ ಕಡೆ ಆದ್ರೆ 12 ಗಂಟೆ ಮೇಲೆ ವಿಚಾರಣೆಯನ್ನ ಕೈಗೊಳ್ತಾರೆ ಅನ್ನುವಂಥದ್ದಿತ್ತು. ಆದ್ರೆ ಈಗ ಸದ್ಯ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಅವಗಾಹನೆಗೆ ಈ ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಅನ್ನುವಂತಹ ಪದ ಬಂದಾಗಲೇ ಅವರಿಗೆ ಆಶ್ಚರ್ಯ ಆಯಿತು. ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಏನಿದು, ಏನ್ ಕತೆ, ಇದನ್ನ ನಡೆಸ್ಕೊಡೋರು ಯಾರು, ಯಾವ ರೀತಿ ಇದು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಮುಂದೆ ಯಾವ ಜೈಲಲ್ಲಾದ್ರೂ ವಿಐಪಿ ಟ್ರೀಟ್ಮೆಂಟ್ ಅನ್ನುವಂತ ಪದವನ್ನ ಕೇಳಿದರೆ ಅದಕ್ಕೆ ಕಾರಣೀಕರ್ತರಾಗಿರುವಂತಹ ಜೈಲಾಧಿಕಾರಿಗಳನ್ನ ಯಾವುದೇ ಕಾರಣ ಇಲ್ಲದೆ ನೇರವಾಗಿ ಮನೆ ಕಳಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತು. ಅದರ ಜೊತೆಗೆ ಯಾವುದೇ ರೀತಿ ವಿಶೇಷ ವ್ಯವಸ್ಥೆ ಇಲ್ಲ. ಎಲ್ಲಾ ಕೈದಿಗಳು ಯಾವ ರೀತಿ ಇರ್ತಾರೋ ಅದೇ ರೀತಿ ದರ್ಶನ್ ಕೂಡ ಆ ಜೈಲಲ್ಲಿ ಇರಬೇಕು. ವ್ಯವಸ್ಥೆ ಅನ್ನುವಂಥದ್ದು ಇರೋದಿಲ್ಲ. ಎಲ್ಲಾ ಕೈದಿಗಳು ಏನು ಊಟ ಮಾಡ್ತಾರೆ ಅದನ್ನು ದರ್ಶನ್ ಊಟ ಮಾಡಬೇಕು. ಎಲ್ಲಾ ಕೈದಿಗಳಿಗೆ ಏನು ವ್ಯವಸ್ಥೆ ಮಾಡಿರ್ತಾರೆ ಹಾಸೆ ದಿಂಬು ಅದನ್ನೇ ಅವರಿಗೆ ಕೊಡಬೇಕು. ಇದರಲ್ಲಿ ಮನೆಯಿಂದ ತಗೊಂಡ್ಬರೋದು, ಆಚೆಯಿಂದ ಇವರಿಗೆ ವ್ಯವಸ್ಥೆ ಮಾಡಿಕೊಡೋದು ಇದು ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಇವರ ಪರವಾಗಿ ಇರುವಂತಹ ವಕೀಲ ಸುನೀಲ್ ಅವರು ತಮ್ಮ ಕಕ್ಷಿದಾರರಿಗೆ ಅನಾರೋಗ್ಯದ ಸಮಸ್ಯೆ ಇದೆ, ಅವರಿಗೆ ಹೆಚ್ಚಿನ ದಿಂಬು ಕೊಡಬೇಕು, ಹಾಸಿಗೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕು, ಇದಕ್ಕೆ ಪ್ರೊವಿಷನ್ ಇದೆ, ಅನುಮತಿಯನ್ನ ಮಾಡಿಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಬಲವಾಗಿ ಮಂಡಿಸಿದ್ದಾರೆ. ಸ್ಯಾಂಡಲ್ವುಡ್ ಅನ್ನ ಆಳಿದಂತಹ ಮನುಷ್ಯನಿಗೆ ಇವತ್ತು ದಿಂಬನ್ನ ತೆಗೆದುಕೋಬೇಕು ಅಂತಂದ್ರೆ ಕೋರ್ಟ್ ಪರ್ಮಿಷನ್ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಒಂದು ಹೆಚ್ಚುವರಿ ಹೊದಿಕೆಯನ್ನ ತಗೋಬೇಕು ಅಂತಂದ್ರೆ ಕೋರ್ಟ್ ಪರ್ಮಿಷನ್ ಕೇಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈಗ ಇದು ಅವರು ಅಂದುಕೊಂಡಂತೆ ಆಗುತ್ತಾ, ಈ ದಿಂಬು ಹೊದಿಕೆಯ ಭಾಗ್ಯ ಅವರಿಗೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾದ್ ನೋಡಬೇಕು ಸ್ಮಿತಾ ಏನಾಗುತ್ತೆ ಅಂತ ಹೇಳಿ. ರೈಟ್, ಧನ್ಯವಾದ ಶ್ರೀಪಾದ್ ಪಾಟೀಲ್ ಮಾಹಿತಿಗಾಗಿ. ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತು ಡಬಲ್ ಶಾಕ್ ಎದುರಾಗುತ್ತಾ ದರ್ಶನ್ಗೆ ಅನ್ನೋ ಕುತೂಹಲ. ದಿಂಬು ಹೆಚ್ಚುವರಿ ಹೊದಿಕೆ ಭಾಗ್ಯ ಸಿಗುತ್ತಾ ಇಲ್ವಾ ಒಂದ್ ಕಡೆ, ಇನ್ನೊಂದ್ ಕಡೆ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗೋ ಪರಿಸ್ಥಿತಿ ಬರುತ್ತಾ ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗತ್ತೆ. ಈ ಸ್ಪೆಷಲ್ ಪ್ರಾವಿಷನ್ಗಳು ವಿಐಪಿ ಟ್ರೀಟ್ಮೆಂಟ್ಗಳ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಖಡಕ್ ಆದ ಮಾತುಗಳನ್ನೇ ಆಡಿದೆ. ಹೀಗಾಗಿ ಎಲ್ರಿಗೂ ಒಂದ್ ದಿಂಬು ಒಂದ್ ಹೊದಿಗೆ ಅಂದ್ರೆ ದರ್ಶನ್ಗೂ ಒಂದ್ ದಿಂಬು ಒಂದ್ ಹೊದಿಗೆ. ಅದ್ರಲ್ಲಿ ತಿಗಣೆ ಇದ್ರೂ ಸಹಿಸ್ಕೊಳ್ಬೇಕು, ಅದು ಹರಿದೋಗಿದ್ರು ಸಹಿಸ್ಕೊಳ್ಬೇಕು. ಈಗ ಪ್ರತ್ಯೇಕವಾಗಿ ಒಂದು ಹೊತ್ತಿಗೆ ಬೇಕು, ಒಂದು ದಿಂಬು ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್. ಆದ್ರೆ ಇದನ್ನ ಪುರಸ್ಕರಿಸುತ್ತಾ ಕೆಳ ಹಂತದ ನ್ಯಾಯಾಲಯ? ಇದನ್ನ ಕೊಟ್ರೆ ವಿಐಪಿ ಟ್ರೀಟ್ಮೆಂಟ್ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತಾ ಗೊತ್ತಿಲ್ಲ. ಹೀಗಾಗಿ ಕೇಳಿರುವ ಹೊದಿಕೆ ದಿಂಬನ್ನ ಕೊಡುತ್ತಾ ಇಲ್ವಾ, ಬೆಂಗಳೂರಿನಲ್ಲೇ ಇರ್ಲಿಕ್ಕೆ ಬಿಡುತ್ತಾ ಇಲ್ವಾ ಕೋರ್ಟ್ ಅನ್ನೋದು ದರ್ಶನ್ ಇವತ್ತಿನ ಟೆನ್ಷನ್ಗೆ ಕಾರಣ ಆಗಿರೋದು. ಡೀಟೇಲ್ಸ್ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಇದ್ರು. ಶ್ರೀಪಾದ್, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹಾಡು ಹೇಳ್ತಾ ಇದ್ದ ದರ್ಶನ್ ಅವರು ಈಗ ಜೈಲಿನಲ್ಲಿ ದಿಂಬು ಹೊದಿಕೆಗಾಗಿ ಪರದಾಡುವ ಪರಿಸ್ಥಿತಿ. ಅದ್ರ ಬಗ್ಗೆ ವಿಚಾರಣೆ ನಡಿಬೇಕಾಗಿತ್ತು, ಆದ್ರೆ ಅದನ್ನು ಮುಂದೂಡಿದೆ ಕೋರ್ಟ್. ಸ್ಮಿತಾ, ಈಗಲೂ ಅದೇ ಹಾಡನ್ನ ಹಾಡ್ತಾ ಇದ್ದಾರೆ ಅವರು, ಇದ್ರೆ ನೆಮ್ಮದಿ ಆಗಿರ್ಬೇಕು ಆದ್ರೆ ಜೈಲಲ್ಲಿ ಅಂತ ಹೇಳಿ. ಸೊ ದರ್ಶನ್ ಈಗ
ನಾನು ಬಳ್ಳಾರಿಗೆ ಹೋಗೋದಾ ಅಥವಾ ಪರಪ್ಪನ ಅಗ್ರಹಾರದಲ್ಲೇ ಇರೋದಾ, ಇದ್ರೆ ಇಲ್ಲಿ ಹಾಸಿಗೆ ದಿಂಬಿನ ವ್ಯವಸ್ಥೆ ಆಗುತ್ತಾ, ಈ ಚಿಂತೆಯಲ್ಲೇ ಮುಳುಗಿರುವಂತಹ ಪರಿಸ್ಥಿತಿ ಒಂದ್ ಕಡೆ ಆದ್ರೆ 12 ಗಂಟೆ ಮೇಲೆ ವಿಚಾರಣೆಯನ್ನ ಕೈಗೊಳ್ತಾರೆ ಅನ್ನುವಂಥದ್ದಿತ್ತು. ಆದ್ರೆ ಈಗ ಸದ್ಯ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಅವಗಾಹನೆಗೆ ಈ ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಅನ್ನುವಂತಹ ಪದ ಬಂದಾಗಲೇ ಅವರಿಗೆ ಆಶ್ಚರ್ಯ ಆಯಿತು. ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಏನಿದು, ಏನ್ ಕತೆ, ಇದನ್ನ ನಡೆಸ್ಕೊಡೋರು ಯಾರು, ಯಾವ ರೀತಿ ಇದು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಮುಂದೆ ಯಾವ ಜೈಲಲ್ಲಾದ್ರೂ ವಿಐಪಿ ಟ್ರೀಟ್ಮೆಂಟ್ ಅನ್ನುವಂತ ಪದವನ್ನ ಕೇಳಿದರೆ ಅದಕ್ಕೆ ಕಾರಣೀಕರ್ತರಾಗಿರುವಂತಹ ಜೈಲಾಧಿಕಾರಿಗಳನ್ನ ಯಾವುದೇ ಕಾರಣ ಇಲ್ಲದೆ ನೇರವಾಗಿ ಮನೆ ಕಳಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತು. ಅದರ ಜೊತೆಗೆ ಯಾವುದೇ ರೀತಿಯ ವಿಶೇಷ ವ್ಯವಸ್ಥೆ ಇಲ್ಲ. ಎಲ್ಲಾ ಕೈದಿಗಳು ಯಾವ ರೀತಿ ಇರ್ತಾರೋ ಅದೇ ರೀತಿ ದರ್ಶನ್ ಕೂಡ ಆ ಜೈಲಲ್ಲಿ ಇರಬೇಕು. ವ್ಯವಸ್ಥೆ ಅನ್ನುವಂಥದ್ದು ಇರೋದಿಲ್ಲ. ಎಲ್ಲಾ ಕೈದಿಗಳು ಏನು ಊಟ ಮಾಡ್ತಾರೆ ಅದನ್ನು ದರ್ಶನ್ ಊಟ ಮಾಡಬೇಕು. ಎಲ್ಲಾ ಕೈದಿಗಳಿಗೆ ಏನ್ ವ್ಯವಸ್ಥೆ ಮಾಡಿರ್ತಾರೆ ಹಾಸೆ ದಿಂಬು ಅದನ್ನ ಅವರಿಗೆ ಕೊಡಬೇಕು. ಇದರಲ್ಲಿ ಮನೆಯಿಂದ ತಗೊಂಡ್ಬರೋದು, ಆಚೆಯಿಂದ ಇವರಿಗೆ ವ್ಯವಸ್ಥೆ ಮಾಡಿಕೊಡೋದು ಇದು ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಇವರ ಪರವಾಗಿ ಇರುವಂತಹ ವಕೀಲ ಸುನೀಲ್ ಅವರು ತಮ್ಮ ಕಕ್ಷಿದಾರರಿಗೆ ಅನಾರೋಗ್ಯದ ಸಮಸ್ಯೆ ಇದೆ, ಅವರಿಗೆ ಹೆಚ್ಚಿನ ದಿಂಬು ಕೊಡಬೇಕು, ಹಾಸಿಗೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕು, ಇದಕ್ಕೆ ಪ್ರೊವಿಷನ್ ಇದೆ, ಅನುಮತಿಯನ್ನ ಮಾಡಿಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಬಲವಾಗಿ ಮಂಡಿಸಿದ್ದಾರೆ. ಸ್ಯಾಂಡಲ್ವುಡ್ ಅನ್ನ ಆಳಿದಂತಹ ಮನುಷ್ಯನಿಗೆ ಇವತ್ತು ದಿಂಬನ್ನ ತೆಗೆದುಕೋಬೇಕು ಅಂತಂದ್ರೆ ಕೋರ್ಟ್ ಪರ್ಮಿಷನ್ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಒಂದು ಹೆಚ್ಚುವರಿ ಹೊದಿಕೆಯನ್ನ ತಗೋಬೇಕು ಅಂತಂದ್ರೆ ಕೋರ್ಟ್ ಪರ್ಮಿಷನ್ ಕೇಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈಗ ಇದು ಅವರು ಅಂದುಕೊಂಡಂತೆ ಆಗತ್ತಾ, ಈ ದಿಂಬು ಹೊದಿಕೆಯ ಭಾಗ್ಯ ಅವರಿಗೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾದ್ ನೋಡಬೇಕು ಸ್ಮಿತಾ ಏನಾಗುತ್ತೆ ಅಂತ ಹೇಳಿ. ರೈಟ್, ಧನ್ಯವಾದ ಶ್ರೀಪಾದ್ ಪಾಟೀಲ್ ಮಾಹಿತಿಗಾಗಿ. ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತು ಡಬಲ್ ಶಾಕ್ ಎದುರಾಗುತ್ತಾ ದರ್ಶನ್ಗೆ ಅನ್ನೋ ಕುತೂಹಲ. ದಿಂಬು ಹೆಚ್ಚುವರಿ ಹೊದಿಕೆ ಭಾಗ್ಯ ಸಿಗುತ್ತಾ ಇಲ್ವಾ ಒಂದ್ ಕಡೆ, ಇನ್ನೊಂದ್ ಕಡೆ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗೋ ಪರಿಸ್ಥಿತಿ ಬರುತ್ತಾ ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗತ್ತೆ. ಈ ಸ್ಪೆಷಲ್ ಪ್ರಾವಿಷನ್ಗಳು, ವಿಐಪಿ ಟ್ರೀಟ್ಮೆಂಟ್ಗಳ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಖಡಕ್ ಆದ ಮಾತುಗಳನ್ನೇ ಆಡಿತ್ತು. ಹೀಗಾಗಿ ಎಲ್ರಿಗೂ ಒಂದ್ ದಿಂಬು ಒಂದ್ ಹೊದಿಗೆ ಅಂದ್ರೆ ದರ್ಶನ್ಗೂ ಒಂದ್ ದಿಂಬು ಒಂದ್ ಹೊದಿಗೆ. ಅದ್ರಲ್ಲಿ ತಿಗ್ನೆ ಇದ್ರೂ ಸಹಿಸ್ಕೊಳ್ಬೇಕು, ಅದು ಹರಿದೋಗಿದ್ರು ಸಹಿಸ್ಕೊಳ್ಬೇಕು. ಈಗ ಪ್ರತ್ಯೇಕವಾಗಿ ಒಂದು ಹೊತ್ತಿಗೆ ಬೇಕು, ಒಂದು ದಿಂಬು ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್. ಆದ್ರೆ ಇದನ್ನ ಪುರಸ್ಕರಿಸುತ್ತಾ ಕೆಳ ಹಂತದ ನ್ಯಾಯಾಲಯ? ಇದನ್ನ ಕೊಟ್ರೆ ವಿಐಪಿ ಟ್ರೀಟ್ಮೆಂಟ್ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತಾ ಗೊತ್ತಿಲ್ಲ. ಹೀಗಾಗಿ ಕೇಳಿರುವ ಹೊದಿಕೆ ದಿಂಬನ್ನ ಕೊಡುತ್ತಾ ಇಲ್ವಾ, ಬೆಂಗಳೂರಿನಲ್ಲೇ ಇರ್ಲಿಕ್ಕೆ ಬಿಡುತ್ತಾ ಇಲ್ವಾ ಕೋರ್ಟ್ ಅನ್ನೋದು ದರ್ಶನ್ ಇವತ್ತಿನ ಟೆನ್ಷನ್ಗೆ ಕಾರಣ ಆಗಿರೋದು. ಡೀಟೇಲ್ಸ್ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಇದ್ರು. ಶ್ರೀಪಾದ್, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹಾಡು ಹೇಳ್ತಾ ಇದ್ದ ದರ್ಶನ್ ಅವರು ಈಗ ಜೈಲಿನಲ್ಲಿ ದಿಂಬು ಹೊದಿಕೆಗಾಗಿ ಪರದಾಡುವ ಪರಿಸ್ಥಿತಿ. ಅದ್ರ ಬಗ್ಗೆ ವಿಚಾರಣೆ ನಡಿಬೇಕಾಗಿತ್ತು, ಆದ್ರೆ ಅದನ್ನ ಮುಂದೂಡಿದೆ ಕೋರ್ಟ್. ಸ್ಮಿತಾ, ಈಗಲೂ ಅದೇ ಹಾಡನ್ನ ಹಾಡ್ತಾ ಇದ್ದಾರೆ ಅವರು, ಇದ್ರೆ ನೆಮ್ಮದಿ ಆಗಿರಬೇಕು ಆದ್ರೆ ಜೈಲಲ್ಲಿ ಅಂತ ಹೇಳಿ. ಸೊ ದರ್ಶನ್ ಈಗ ನಾನು ಬಳ್ಳಾರಿಗೆ ಹೋಗೋದಾ ಅಥವಾ ಪರಪ್ಪನ ಅಗ್ರಹಾರದಲ್ಲೇ ಇರೋದಾ, ಇದ್ರೆ ಇಲ್ಲಿ ಹಾಸಿಗೆ ದಿಂಬಿನ ವ್ಯವಸ್ಥೆ ಆಗುತ್ತಾ, ಈ ಚಿಂತೆಯಲ್ಲೇ ಮುಳುಗಿರುವಂತಹ ಪರಿಸ್ಥಿತಿ ಒಂದ್ ಕಡೆ ಆದ್ರೆ 12 ಗಂಟೆ ಮೇಲೆ ವಿಚಾರಣೆಯನ್ನ ಕೈಗೊಳ್ತಾರೆ ಅನ್ನುವಂಥದ್ದಿತ್ತು. ಆದ್ರೆ ಈಗ ಸದ್ಯ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಅವಗಾಹನೆಗೆ ಈ ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಅನ್ನುವಂತಹ ಪದ ಬಂದಾಗಲೇ ಅವರಿಗೆ ಆಶ್ಚರ್ಯ ಆಯಿತು. ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಏನಿದು, ಏನ್ ಕತೆ, ಇದನ್ನ ನಡೆಸ್ಕೊಡೋರು ಯಾರು, ಯಾವ ರೀತಿ ಇದು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಮುಂದೆ ಯಾವ ಜೈಲಲ್ಲಾದ್ರೂ ವಿಐಪಿ ಟ್ರೀಟ್ಮೆಂಟ್ ಅನ್ನುವಂತ ಪದವನ್ನ ಕೇಳಿದರೆ ಅದಕ್ಕೆ ಕಾರಣೀಕರ್ತರಾಗಿರುವಂತಹ ಜೈಲಾಧಿಕಾರಿಗಳನ್ನ ಯಾವುದೇ ಕಾರಣ ಇಲ್ಲದೆ ನೇರವಾಗಿ ಮನೆ ಕಳಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತು. ಅದರ ಜೊತೆಗೆ ಯಾವುದೇ ರೀತಿಯ ವಿಶೇಷ ವ್ಯವಸ್ಥೆ ಇಲ್ಲ. ಎಲ್ಲಾ ಕೈದಿಗಳು ಯಾವ ರೀತಿ ಇರ್ತಾರೋ ಅದೇ ರೀತಿ ದರ್ಶನ್ ಕೂಡ ಆ ಜೈಲಲ್ಲಿ ಇರಬೇಕು. ವ್ಯವಸ್ಥೆ ಅನ್ನುವಂಥದ್ದು ಇರೋದಿಲ್ಲ. ಎಲ್ಲಾ ಕೈದಿಗಳು ಏನು ಊಟ ಮಾಡ್ತಾರೆ ಅದನ್ನು ದರ್ಶನ್ ಊಟ ಮಾಡಬೇಕು. ಎಲ್ಲಾ ಕೈದಿಗಳಿಗೆ ಏನ್ ವ್ಯವಸ್ಥೆ ಮಾಡಿರ್ತಾರೆ ಹಾಸೆ ದಿಂಬು ಅದನ್ನ ಅವರಿಗೆ ಕೊಡಬೇಕು. ಇದರಲ್ಲಿ ಮನೆಯಿಂದ ತಗೊಂಡ್ಬರೋದು, ಆಚೆಯಿಂದ ಇವರಿಗೆ ವ್ಯವಸ್ಥೆ ಮಾಡಿಕೊಡೋದು ಇದು ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಇವರ ಪರವಾಗಿ ಇರುವಂತಹ ವಕೀಲ ಸುನೀಲ್ ಅವರು ತಮ್ಮ ಕಕ್ಷಿದಾರರಿಗೆ ಅನಾರೋಗ್ಯದ ಸಮಸ್ಯೆ ಇದೆ, ಅವರಿಗೆ ಹೆಚ್ಚಿನ ದಿಂಬು ಕೊಡಬೇಕು, ಹಾಸಿಗೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕು, ಇದಕ್ಕೆ ಪ್ರೊವಿಷನ್ ಇದೆ, ಅನುಮತಿಯನ್ನ ಮಾಡಿಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಬಲವಾಗಿ ಮಂಡಿಸಿದ್ದಾರೆ.
ಸ್ಯಾಂಡಲ್ವುಡ್ ಅನ್ನ ಆಳಿದಂತಹ ಮನುಷ್ಯನಿಗೆ ಇವತ್ತು ದಿಂಬನ್ನ ತೆಗೆದುಕೋಬೇಕು ಅಂತಂದ್ರೆ ಕೋರ್ಟ್ ಪರ್ಮಿಷನ್ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಒಂದು ಹೆಚ್ಚುವರಿ ಹೊದಿಕೆಯನ್ನ ತಗೋಬೇಕು ಅಂತಂದ್ರೆ ಕೋರ್ಟ್ ಪರ್ಮಿಷನ್ ಕೇಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈಗ ಇದು ಅವರು ಅಂದುಕೊಂಡಂತೆ ಆಗತ್ತಾ? ಈ ದಿಂಬು ಹೊದಿಕೆಯ ಭಾಗ್ಯ ಅವರಿಗೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾದ್ ನೋಡಬೇಕು ಸ್ಮಿತಾ ಏನಾಗುತ್ತೆ ಅಂತ ಹೇಳಿ.